ಯಾಕೆ 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 ಅಮೆರಿಕದ ವಲಸೆ ಹಾಗೂ ವಿದೇಶಾಂಗ ಇಲಾಖೆಗಳು ಆಗಾಗ್ಗೆ ವೀಸಾ ರದ್ದುಪಡಿಸೋದ್ರ ಬಗ್ಗೆ ಇಲ್ಲವೇ ಗ್ರೀನ್ ಕಾರ್ಡ್ ವಾಪಸ್ ಪಡೆಯೋದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಿರುತ್ತೆ. ವಿದ್ಯಾರ್ಥಿಗಳಿಗಂತೂ ಸೋಷಿಯಲ್ ಮೀಡಿಯಾ ಪರಿಶೀಲನೆಯನ್ನೇ ದೊಡ್ಡ ಚೆಕಿಂಗ್ ಪಾಯಿಂಟ್ ಆಗಿ ಮಾಡಿಕೊಂಡು ಕಾಟ ಕೊಡಲಾಗ್ತಿದೆ. ವಿದೇಶಿಯರು ಅಮೆರಿಕಕ್ಕೆ ಬರೋದು ಟ್ರಂಪ್ ಆಡಳಿತಕ್ಕೆ ಇಷ್ಟ ಇಲ್ಲವಾ? ಹೊರದೇಶದ ಪ್ರತಿಭೆಗಳ ಬಗ್ಗೆ ಭಯ ಕಾಡ್ತಿದ್ಯಾ? ಅಮೆರಿಕ ಇನ್ನು ಅಮೆರಿಕನ್ನರಿಗೆ ಮಾತ್ರ ಮೀಸಲಾಗುತ್ತಾ? ಇಂಥ ಹತ್ತಾರು ಪ್ರಶ್ನೆಗಳು ಮೂಡ್ತಿವೆ. ಹೊಸ ನೀತಿ ನಿಯಮಗಳನ್ನ ಜಾರಿಗೆ ತಂದು ವೀಸಾ ಪಡೆಯೋದು ಹಾಗೂ ಇರೋ ಅನುಮತಿಯನ್ನ ಉಳಿಸಿಕೊಳ್ಳೋದನ್ನ ಕಠಿಣಗೊಳಿಸಲಾಗ್ತಿದೆ. ಆದರೆ ಯಾಕೆ ಈ ಪ್ರಶ್ನೆಯ ನಡುವೆ ಇತ್ತೀಚೆಗಷ್ಟೇ USCIS ಮತ್ತೊಂದು ವಾರ್ನಿಂಗ್ ಪ್ರಕಟಿಸಿದೆ. US ಕಾನೂನು ಉಲ್ಲಂಘಿಸಿದರೆ ಘೋರ ಶಿಕ್ಷೆ, ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಗ್ರೀನ್ ಕಾರ್ಡ್ ರದ್ದು. ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳು USCIS ಇತ್ತೀಚೆಗೆ ಕ್ಯಾಚ್ ಅಂಡ್ ರಿವೋಕ್ ಅನ್ನ ಹೊಸ ನೀತಿಯನ್ನ ಜಾರಿಗೆ ತಂದಿದೆ. ಇದರ ಬಗ್ಗೆ ಇತ್ತೀಚೆಗಷ್ಟೇ ಮತ್ತೊಮ್ಮೆ ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗಾಗಲೇ ಗ್ರೀನ್ ಕಾರ್ಡ್ ಅಥವಾ ವೀಸಾ ಹೊಂದಿರುವವರು ಅಮೆರಿಕದ ಕಾನೂನುಗಳನ್ನ ಉಲ್ಲಂಘಿಸಿದರೆ, ಅದರಲ್ಲೂ ಭಯೋತ್ಪಾದನೆಯನ್ನ ಬೆಂಬಲಿಸೋದು, ಹಿಂಸೆಯನ್ನ ಪ್ರಚೋದಿಸೋದು ಅಥವಾ ಇತರ ಗಂಭೀರ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಹೊಸ ನೀತಿಯ ಅಡಿಯಲ್ಲಿ ಅವರ ಸ್ಥಾನಮಾನವನ್ನ ತಕ್ಷಣವೇ ರದ್ದುಗೊಳಿಸೋಕೆ ಅವಕಾಶವಿದೆ. ಕ್ಯಾಚ್ ಅಂಡ್ ರಿವೋಕ್ ನಿಯಮಗಳ ಅಡಿಯಲ್ಲಿ ಹಲವು ಸಂದರ್ಭಗಳಲ್ಲಿ ಗ್ರೀನ್ ಕಾರ್ಡ್ ಮತ್ತು ವೀಸಾಗಳನ್ನು ರದ್ದುಗೊಳಿಸೋಕೆ ಅವಕಾಶವಿದೆ. ಕೌಟುಂಬಿಕ ದೌರ್ಜನ್ಯ ಇಲ್ಲವೇ ಯಾರ ಮೇಲಾದರೂ ಹಲ್ಲೆ ನಡೆಸುವಂತಹ ಗಂಭೀರ ಅಪರಾಧಗಳನ್ನ ಮಾಡಿದರೂ ವಲಸಿಗರ ವೀಸಾ ಗ್ರೀನ್ ಕಾರ್ಡ್ ರದ್ದಾಗುತ್ತದೆ. ಇನ್ನು ಅಮೆರಿಕದ ಮೌಲ್ಯಗಳು ಮತ್ತು ಭದ್ರತೆಯನ್ನ ಉಲ್ಲಂಘಿಸುವ ಕಾನೂನುಗಳನ್ನ ಮೀರಿದರೆ, ಉಗ್ರರ ಚಟುವಟಿಕೆಗಳಿಗೆ ಬೆಂಬಲಿಸೋದು, ಇತರರನ್ನ ಹಿಂಸಾಚಾರಕ್ಕೆ ಪ್ರೋತ್ಸಾಹಿಸಿದರೆ ಅಂತಹ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಮುಖ್ಯವಾಗಿ ಅಮೆರಿಕದಲ್ಲಿ ಉಳಿಯುವ ಎಲ್ಲ ಅವಕಾಶಗಳನ್ನ ಅವರು ಕಳೆದುಕೊಳ್ಳುತ್ತಾರೆ. ಈಗಾಗಲೇ ಅಮೆರಿಕದಲ್ಲಿ ಶಾಶ್ವತವಾಗಿ ಉಳಿಯೋಕೆ ಅವಕಾಶ ಪಡೆದಿರೋರು ಗ್ರೀನ್ ಕಾರ್ಡ್ ಹೊಂದಿರುವವರ ಹಿನ್ನೆಲೆಯನ್ನ USCIS ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ನಿರಂತರವಾಗಿ ಪರಿಶೀಲಿಸುತ್ತಿದೆ. ಅಂದರೆ ವೀಸಾ ಮತ್ತು ಗ್ರೀನ್ ಕಾರ್ಡ್ ವಿತರಿಸುವ ಹಂತದಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಸಮಯದಲ್ಲಿ ಕಾನೂನು ಉಲ್ಲಂಘನೆಗಳು ಪತ್ತೆಯಾದರೂ ಅವರ ಕಾನೂನುಬದ್ಧ ಸ್ಥಾನಮಾನವು ರದ್ದಾಗಬಹುದು. ಭಾರತೀಯರೇ ಹೆಜ್ಜೆಗೂ ಎಚ್ಚರ, ಸಣ್ಣ ತಪ್ಪಿಗೂ ವರ್ಷಾನುಗಟ್ಟಲೆ ಶ್ರಮ ವ್ಯರ್ಥ. ಗ್ರೀನ್ ಕಾರ್ಡ್ ಹೊಂದಿರುವವರು ಕಾನೂನು ಉಲ್ಲಂಘಿಸಿ ಸಿಕ್ಕಿಬಿದ್ದ ತಕ್ಷಣ ಅವರ ವಾಸ್ತವ್ಯದ ಅವಕಾಶ ಅಥವಾ ವೀಸಾ ಸ್ಥಿತಿಯನ್ನ ತಡಮಾಡದೆ ರದ್ದುಗೊಳಿಸಬಹುದು. ಹಿಂದಿನ ನಿಯಮಗಳ ಪ್ರಕಾರ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ವಾಸಿಗಳಿಗೆ ಸಣ್ಣ ಪುಟ್ಟ ಉಲ್ಲಂಘನೆಗಳನ್ನು ಸರಿಪಡಿಸಲು ಅಥವಾ ಮೇಲ್ಮನವಿ ಸಲ್ಲಿಸಲು ಹೆಚ್ಚಿನ ಅವಕಾಶವಿತ್ತು. ಆದರೆ ಕ್ಯಾಚ್ ಅಂಡ್ ರಿವೋಕ್ ನೀತಿಯ ಪ್ರಕಾರ ವೀಸಾ ರದ್ದತಿ ನಿರ್ಧಾರಗಳನ್ನು ಪ್ರಶ್ನಿಸುವುದನ್ನ ಕಷ್ಟಕರವಾಗಿಸುತ್ತದೆ. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಅಥವಾ ವೀಸಾ ಪಡೆದು ವಾಸಿಸುವುದು ಒಂದು ಸವಲತ್ತು ಮಾತ್ರ ಅಂತ USCIS ಆಗಾಗ್ಗೆ ಒತ್ತಿ ಹೇಳುತ್ತಿದೆ. ಗ್ರೀನ್ ಕಾರ್ಡ್ ಇರೋದು ಖಚಿತವಾದ ಹಕ್ಕಲ್ಲ, ಅವಕಾಶ ಮಾತ್ರ ಎಂದಿದೆ. ವಲಸಿಗರು ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ಅಮೆರಿಕದ ಕಾನೂನುಗಳನ್ನು ಮತ್ತು ಮೌಲ್ಯಗಳನ್ನು ಗೌರವಿಸಬೇಕು ಎಂದು ತಿಳಿಸಿದೆ. ಒಟ್ಟಲ್ಲಿ ಈ ನೀತಿ ಪದೇ ಪ್ರಕಟ ಆಗ್ತಿರೋ ವಾರ್ನಿಂಗ್ ಅನೇಕ ಭಾರತೀಯರು ಸೇರಿದಂತೆ ವಲಸಿಗರ ಸಮುದಾಯದಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಆಕಸ್ಮಿಕವಾಗಿ ಆಗುವ ಸಣ್ಣ ಪುಟ್ಟ ತಪ್ಪುಗಳಿಗೂ ಗಡಿಪಾರು ಮಾಡುವ ಅಪಾಯ ಹೆಚ್ಚಾಗಿದೆ. ವರ್ಷಗಟ್ಟಲೆ ಶಾಶ್ವತ ವಾಸ್ತವ್ಯಕ್ಕಾಗಿ ಕಾದು ಕಟ್ಟಿಕೊಂಡ ಅಮೆರಿಕದಲ್ಲಿನ ಕನಸಿನ ಬದುಕು ಒಂದೇ ಒಂದು ತಪ್ಪಿನಿಂದ ಅಲ್ಲಾಡಿ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಅಮೆರಿಕದಲ್ಲಿರುವ ಭಾರತೀಯರು ಹೆಜ್ಜೆಗೂ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ.